Hi guys, namaste. Welcome to my channel that is Sanjana Creation Vlogs. Exercise that means weight loss, tour, trip, treks, food that is traditional food ಎಲ್ಲದಕ್ಕೂ ನನ್ನ ವಿಡಿಯೋವನ್ನ ನೋಡಿ ಹಾಗೆ ನನ್ನ ಚಾನೆಲ್ ಅನ್ನ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ಒಂದು ಹೊಸ ಟೈಪ್ನ ಕರಿ ಆರ್ ಮಸಾಲ ಯಾ ಗಸಿ ಚಪಾತಿ ರೋಟಿ ವಾಟ್ ಎವರ್ ಯೂಸ್ ಯಾವುದಕ್ಕೂ ಬೇಕಾದ್ರೂ ಹಾಕೊಂಡು ತಿನ್ನುವಂಥದ್ದು ಪುನಃ ನನ್ನ ಪಪ್ಪಾಯ ಗಿಡದಲ್ಲಿ ಒಂದು ಹಂತದಲ್ಲಿ ಮುಗಿದಿತ್ತು ಕಾಯಿ ಪುನಃ ಬಿಡಲಿಕ್ಕೆ ಸ್ಟಾರ್ಟ್ ಆಯಿತು. ಸೊ ಒಂದು ಕಾಯಿ ಬಿಟ್ಟಿತ್ತು, ಅದನ್ನು ನಾನು ಇವತ್ತು ಕರಿ ಮಾಡೋದು ಹೇಗೆ ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಈ ವಿಡಿಯೋವನ್ನು ಕಂಪ್ಲೀಟ್ ಆಗಿ ನೋಡಿ. ಯಾರು ಇನ್ನೂ ನನ್ನ ಚಾನಲ್ ಸಪೋರ್ಟ್ ಮಾಡದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ, ಹಾಗೆ ಒಂದು ಲೈಕ್ ಮಾಡಿದ್ರ ಫ್ರೆಂಡ್ಸ್. ಬನ್ನಿ ಹಾಗಾದರೆ ಸ್ಟಾರ್ಟ್ ಮಾಡುವ. ಫ್ರೆಂಡ್ಸ್, ನಾನು ಇದರಲ್ಲಿ ಒಂದು ಹಾಫ್ ಕಪ್ ಅಷ್ಟು ಹುರುಳಿ ತೊಗೊಂಡಿದ್ದೀನಿ. ಯಾಕೆ ಹುರುಳಿ ಅಂತ ಕೇಳಿದರೆ, ಪಪಾಯ ಸ್ವಲ್ಪ ಹೀಟ್ ಅಲ್ವಾ, ಸೊ ಅದಕ್ಕೆ ಈಕ್ವಲ್ ಆಗಲಿಕ್ಕೆ ಸ್ವಲ್ಪ ಹುರುಳಿ ಕಾಳನ್ನು ಅಂದರೆ ಹಾಫ್ ಗ್ಲಾಸ್ ಅಷ್ಟು ಹುರುಳಿ ಕಾಳನ್ನ ಒಂದು 4 hours ನೆನೆಸಿ ಇಟ್ಕೋಬೇಕು. ಓಕೆನಾ? ಅದನ್ನ ಸ್ವಲ್ಪ ಮೊಳಕೆ ಬರ್ಸಿದ್ರೆ ಓಕೆ, ಬಂದಿಲ್ಲ ಅಂದ್ರೂ ಏನು ತೊಂದರೆ ಇಲ್ಲ. ಎಸ್, ಈಗ ನೆಕ್ಸ್ಟ್ ರಾ ಪಪಾಯವನ್ನು ತೆಗೆದು ಅದರ ಪೀಲ್ ಅಂದರೆ ಸ್ಕಿನ್ ಅನ್ನ ತೆಗೆದು ಮೀನ್ಸ್ ಸಿಪ್ಪೆಯನ್ನು ತೆಗೆದು ಹೋಲ್ಡ್ ಮಾಡ್ಕೋಬೇಕು, ಕಟ್ ಮಾಡ್ಕೋಬೇಕು. ಸರಿಯಾದ ಒಂದು ಸ್ವಲ್ಪ ಹಣ್ಣಿಗೆ ಬಂದ್ರೆ ಒಳ್ಳೇದಾಗ್ತದೆ. ಅದಕ್ಕೆ ಬೆಲ್ಲ ಹಾಕೋದು ಬೇಡ ಆಗ್ತದೆ. ಓಕೆನಾ? ಬೆಲ್ಲ ಹಾಕುವ ಅವಶ್ಯಕತೆ ಇಲ್ಲ. ಎಸ್, ಈಗ ಇದನ್ನ ಹುರುಳಿ ಒಂದು 4 hours ನೆನೆಸಿಟ್ಕೊಂಡಿದ್ದೀನಲ್ಲ, ಅದನ್ನ ಕುಕ್ಕರಲ್ಲಿ ಒಂದು 2 ವಿಷಲ್ ಬರೋ ಹಾಗೆ ಕೂಗಿಸ್ಕೊಳ್ವಾ. ಓಕೆನಾ? 2 ವಿಷಲ್ ಬಂದ್ರೆ ಸಾಕು. ಸೊ ಈಗ ಕಟ್ ಮಾಡಿರುವಂತ ಪಪಾಯದ ಪೀಸ್ ಏನಿದೆ, ಈಗ ಅದನ್ನ ತಗೊಂಡು ನಾವು ಒಂದು ಪ್ಯಾನ್ಗೆ ಹಾಕಬೇಕಾಗತ್ತೆ. ಯಾಕೆ ಅಂತ ಕೇಳಿದ್ರೆ, ಸ್ವಲ್ಪ ಅದು ಬಾಯ್ಲ್ ಆಗೋದು ಬೇಡ, ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿದ್ರೆ ಸಾಕು. ಯಾಕಂದ್ರೆ ಬಾಯ್ಲ್ ಆಗ್ಬಿಟ್ರೆ ಪಿಚಿ ಆಗ್ಬಿಡುತ್ತೆ, ಅಂದ್ರೆ ಮೆತ್ತಗಾಗುತ್ತೆ ಅಂತ. ಸೊ ಎನಿ ಆಯಿಲ್ ಅನ್ನ ತಗೊಳ್ಳಿ. ನಾನಿಲ್ಲಿ ತೆಂಗಿನ ಎಣ್ಣೆಯನ್ನು ತಗೊಂಡಿದ್ದೇನೆ. ಕೋಕೋನಟ್ ಆಯಿಲ್ ಅನ್ನೇ ನಾನು ಯಾವಾಗಲೂ ಬಳಸೋದು. ಸೊ ಕೋಕೋನಟ್ ಒಂದು 3 ಸ್ಪೂನ್ ಕೋಕೋನಟ್ ಆಯಿಲ್ ಅಲ್ಲಿ ಸ್ವಲ್ಪ ಲೋ ಫ್ಲೇಮಲ್ಲಿ ಸ್ವಲ್ಪ ಸ್ಮೂತ್ ಆದ್ರೆ ಸಾಕು. ಒಂದು 5 to 8 minutes ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಕೆಂಪಾದ್ರೆ ಸಾಕು, ಸ್ವಲ್ಪ ಮೆತ್ತಗಾಗುತ್ತಲ್ಲ, ಅದನ್ನ ತೆಗೆದು ಸಪ್ರೇಟ್ ಇಟ್ಕೊಳ್ವಾ, ಟ್ರಾನ್ಸ್ಫರ್ ಮಾಡುವ ಒಂದು ಪ್ಲೇಟಿಗೆ. ಈಗ ಬನ್ನಿ, ಒಂದು ರುಬ್ಬಲಿಕ್ಕೆ ಕೆಲವು ಐಟಮ್ಗಳು ಬೇಕಾಗುತ್ತದೆ. ಒಂದು 5 ರಿಂದ 6 ನಾನು ಲವಂಗವನ್ನ ತಗೊಂಡಿದ್ದೇನೆ. ಒಂದು 2 ಕಾರ್ಡಮಮ್. ಅದೇ ಬಾಣಲೆಗೆ ಫ್ರೈ ಮಾಡ್ಕೊಳ್ಳ. ಕಾರ್ಡಮಮ್ ಅನ್ನ ಅಂದ್ರೆ ಏಲಕ್ಕಿಯನ್ನ ಸ್ವಲ್ಪ ಓಪನ್ ಮಾಡ್ಕೊಳ್ಳಿ, ಹಾಗೆ ಇದು ಮಾಡೋದು ಬೇಡ, ಓಪನ್ ಮಾಡ್ಕೊಳ್ಳಿ. ಒಂದು 8 ರಿಂದ 10 ಗಾರ್ಲಿಕ್ ಅಂದ್ರೆ ಬೆಳ್ಳುಳ್ಳಿ ಎಸಳುಗಳನ್ನ ತಗೊಂಡಿದ್ದೀನಿ. ಒಂದು ಪೀಸ್ ಶುಂಠಿಯನ್ನ ಇದನ್ನ ಸ್ವಲ್ಪ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕು, ಹೈ ಫ್ಲೇಮ್ ಇಟ್ಕೊಳ್ಳೋದು ಬೇಡ. ಒಂದು ದೊಡ್ಡ ಈರುಳ್ಳಿಯನ್ನ ತಗೊಳ್ಳಿ, ಅದನ್ನ ಮೀಡಿಯಂ ಫ್ಲೇಮಲ್ಲೇ ಫ್ರೈ ಮಾಡಿದ್ರೆ ಸ್ವಲ್ಪ ಹಸಿ ವಾಸನೆ ಹೋಗಲಿ. ಒಂದು ಟೊಮೆಟೊವನ್ನು ತಕೊಂಡು ಕಟ್ ಮಾಡ್ಕೊಳ್ಳಿ. ಇದನ್ನ ಒಂದು 5 minutes ನೀವು ಫ್ರೈ ಮಾಡಿದ್ರೆ ಸಾಕು, ತುಂಬ ಹೊತ್ತೇನು ಬೇಡ, ಯಾಕಂದ್ರೆ ಅಲ್ಲಿ ಸ್ವಲ್ಪ ಒಂದು ಹಸಿ ವಾಸನೆ ಹೋಗ್ಲಿಕ್ಕೆ. ಈಗ ಒಂದು 5 ರಿಂದ 6 ಗೋಡಂಬಿಯನ್ನ ತಗೊಂಡಿದ್ದೇನೆ. ಸೊ ಗೋಡಂಬಿ ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ, ಮತ್ತೆ ರುಚಿ ತುಂಬಾ ಚೆನ್ನಾಗಿರುತ್ತೆ ಅಂತೇಳಿ. ಸ್ವಲ್ಪ ದಪ್ಪಗೆ ಕೂಡ ಬರುತ್ತೆ. ಗಸಿಗೆ ಕರಿಗೆ ಯಾವತ್ತು ಗೋಡಂಬಿಯನ್ನ ಒಂದು ಹಾಕ್ಲೇಬೇಕು, ಅದೊಂದು ಫ್ಲೇವರ್ ಬೇರೆ ಬರುತ್ತೆ, ಟೇಸ್ಟ್ ಕೂಡ ಚೇಂಜ್ ಆಗುತ್ತೆ. ಈಗ ನೈಸ್ ಆಗಿ ರುಬ್ಬಿ ಆಗಿದೆ ನೋಡಿ ಸ್ನೇಹಿತರೆ. ರಾ ಪಪಾಯದಲ್ಲಿ ತುಂಬಾ ಐಟಮ್ ಅನ್ನ ಮಾಡ್ಬೋದು. ನಾನು ಈಗಾಗಲೇ ತುಂಬಾ ಐಟಮ್ ಅನ್ನ ಕೂಡ ಅಪ್ಲೋಡ್ ಮಾಡಿದ್ದೆ, ನೋಡಿರ್ಬೋದು ನೀವು. ಪರಾಠ ಮಾಡಿದ್ದೆ, ಸೊ ತುಂಬಾ ತರ ಮಾಡಿದ್ದೆ. ಯಾರು ನೋಡಿಲ್ಲ ಅದನ್ನ ನನ್ನ ವಿಡಿಯೋವನ್ನ ನೋಡಿ ಅಂತ ಹೇಳ್ತಾ ಬನ್ನಿ. ಈಗ ಆಲ್ರೆಡಿ ಹುರುಳಿ ಆಗಿದೆ ಅಲ್ವಾ, ಬೆಂದಿದೆ. ಈಗ ನಾನು ಒಂದು ಬಾಣಲಿಗೆ ಬೇ ಲೀಫ್ ಹಾಕ್ತಾ ಇದ್ದೀನಿ. ಈಗ ಮಸಾಲೆ ರೆಡಿ ಮಾಡ್ಕೊಳ್ವಾ. ಒಂದು 3 ಸ್ಪೂನ್ ಆಯಿಲ್ ಅಲ್ಲಿ ತಗೊಂಡಿದ್ದೇನೆ, ಕೊಕೊನಟ್ ಆಯಿಲ್. ನಿಮಗೆ ಯಾವ್ದು ಆಯಿಲ್ ಬೇಕೋ ಅದನ್ನ ತಗೋಬಹುದು. ಒಂದು ದಾಲ್ಚಿನ್ನಿ ಎಲೆ ಅಲ್ವಾ ಅದು, ಅದನ್ನ ಹಾಕಿದ್ದೀನಿ. 1 ರಿಂದ 2 ಹಸಿಮೆಣಸು ಹಾಕೊಳ್ಳಿ. ಮಸಾಲೆ ಬೇರೆ ಬೇರೆ ಹಾಕ್ಲಿಕ್ಕೆ ಉಂಟು ಇಲ್ಲಿ, ಅದೇ ಮೇನ್ ಇಲ್ಲಿ. ಒಂದು ಹಾಫ್ ಸ್ಪೂನ್ ಟರ್ಮರಿಕ್ ಪೌಡರ್. ನೆಕ್ಸ್ಟ್ 1 ರಿಂದ 1.5 ಸ್ಪೂನ್ ಅಷ್ಟು ಅಚ್ಚ ಖಾರದ ಪುಡಿ, ಮೀನ್ಸ್ ರೆಡ್ ಚಿಲ್ಲಿ ಪೌಡರ್. 1 ಸ್ಪೂನ್ ಗರಂ ಮಸಾಲ, 1 ರಿಂದ 1.5 ಸ್ಪೂನ್ ಅಷ್ಟು ಗರಂ ಮಸಾಲ. ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಸೊ ಇದರ ನಂತರದಲ್ಲಿ 1.5 ಸ್ಪೂನ್ ಅಷ್ಟು ಕೋರಿಯಂಡರ್
ಪೌಡರ್, ಕೋರಿಯಂಡರ್ ಪೌಡರನ್ನ ಆ್ಯಡ್ ಮಾಡ್ಕೊಳ್ವಾ, ಅಂದರೆ ಕೊತ್ತಂಬರಿ ಪೌಡರನ್ನು ಸೇರಿಸ್ಕೊಳ್ವಾ. ಮೇನ್ ಮಸಾಲೆ ಇದೆ ಸ್ನೇಹಿತರೆ ಇದಕ್ಕೆ. ದೆನ್ 1.5 ಸ್ಪೂನಷ್ಟು ಆಲ್ರೆಡಿ ನಾನು ಜೀರಾ ಪೌಡರ್ ಕೂಡ ಆ್ಯಡ್ ಮಾಡಿದ್ದೀನಿ. ಈಗ ರುಬ್ಬಿರುವಂಥ ಮಸಾಲೆಯನ್ನು ಸೇರಿಸ್ಕೊಳ್ವ. ಈಗ ನೋಡಿ ಕಲರ್ ಹೇಗಿದೆ ಮತ್ತು ಹೇಗೆ ಕಲರ್ ಚೇಂಜ್ ಆಗುತ್ತೆ ಅನ್ನೋದನ್ನು ಅಬ್ಸರ್ವ್ ಮಾಡಿ. ಓಕೆ, ಇದಕ್ಕೆ ಬೇರೆ ಏನೂ ಇಲ್ಲ ಸ್ನೇಹಿತರೆ, ಬಹಳ ಬೇಗ ಆಗುತ್ತೆ. ಚಪಾತಿಗೆ ಏನಾದರೂ ಮಾಡಬೇಕು ಅಂತಿದ್ದರೆ ಮನೆಯಲ್ಲಿ ಒಂದು ಇಂಥದ್ದೇನಾದ್ರು ಇದ್ದರೆ ಆರಾಮ್ಸೆ ಮಾಡ್ಬೋದು. ನೋಡಿ ಇದರಲ್ಲಿ ಏನಿದೆ, ಈಗ ಬೆಂದಿರುವಂಥ ಹುರುಳಿಕಾಯಿ ಇದೆಯಲ್ಲ, ಸೊ ಅದನ್ನು ಮಿಕ್ಸ್ ಮಾಡ್ಕೊಳ್ವ. ಆ ಹುರುಳಿಕಾಳು ನೀರು ಕೂಡ ಬಿಸಾಡಬೇಡಿ. ಈಗ ನೀರು ಎಷ್ಟು ಬೇಕು ನೋಡಿಕೊಂಡು ಅದರದ್ದೇ ನೀರು ಆ್ಯಡ್ ಮಾಡ್ಬೋದು. ಓಕೆ, ಅದರದ್ದೇ ನೀರು ಒಳ್ಳೆಯದು. ಹುರುಳಿಕಾಳು ಕೂಡ ದೇಹಕ್ಕೆ ಬಹಳ ತಂಪನ್ನು ಕೊಡುತ್ತೆ. ಈ ಉರಿ ಬೇಸಿಗೆಯಲ್ಲಿ ನಾವು ಪಪಾಯ ಸ್ವಲ್ಪ ಹೀಟ್ ಅಂತ ಇಟ್ಕೊಂಡ್ರೂ ಕೂಡ ಸೊ ಹುರುಳಿಕಾಳು ಹಾಕೋದ್ರಿಂದ ಅದು ಈಕ್ವಲ್ ಆಗುತ್ತೆ, ಏನೂ ತೊಂದರೆ ಇಲ್ಲ. ಓಕೆನಾ? ಸೊ ಪಪಾಯದಲ್ಲಿ ಆಲ್ರೆಡಿ ಪೋಷಕಾಂಶಗಳು ಸಾಕಷ್ಟು ಇರುತ್ತವೆ. ವಿಟಮಿನ್ ಎ, ವಿಟಮಿನ್ ಇ, ಕಣ್ಣಿಗೆ ಪಪಾಯ ತುಂಬ ಒಳ್ಳೆಯದು. 1.5 ಸ್ಪೂನಷ್ಟು ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೇನೆ. ಪೋಷಕಾಂಶಗಳ ಆಗರವಾಗಿರುವ ಈಗ ಪಪಾಯನ ನಾವು ಫ್ರೈ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ಕೊಳ್ಳುವ. ಈಗೆಲ್ಲ ಮಸಾಲೆ ಕೂಡ ಎಲ್ಲದಕ್ಕೂ ಆ್ಯಡ್ ಆಗ್ತೀವಿ. ಒಂದು ಚೆನ್ನಾಗಿ ಕುದಿ ಬರಬೇಕು, ಅದನ್ನು ಒಂದು ಪ್ಲೇಟ್ ಹಾಕಿ ಮುಚ್ಚಿಟ್ಕೊಳ್ಳುವ. ಮುಚ್ಚಿ ಒಂದು 5 ಮಿನಿಟ್ಸ್ ಚೆನ್ನಾಗಿ ಕುದಿಸಿ, ಆಗ ಎಲ್ಲ ಮಸಾಲೆಗಳು ಮಿಕ್ಸ್ ಆಗುತ್ತವೆ. ಇವನ್ನ ಪಪಾಯ ಪೀಸ್ ಇದೆಯಲ್ಲ, ಹೋಳುಗಳಿಗೆಲ್ಲ ಮಿಕ್ಸ್ ಆಗುತ್ತೆ. ಅದರ ನಂತರದಲ್ಲಿ ಈಗ ಆಲ್ರೆಡಿ ಗಸಿ ರೆಡಿಯಾಗಿದೆ. ಕರಿ, ಗಸಿ ಯಾ ಮಸಾಲ ವಾಟ್ ಎವರ್ ಯು ಸೇ, ಒಂದು ಅದ್ಭುತವಾದ ಒಂದು ಚಪಾತಿ ಇರ್ಬೋದು, ರೋಟಿ ಇರ್ಬೋದು, ಅಥವಾ ಅನ್ನಕ್ಕಿರ್ಬೋದು, ಯಾವುದಕ್ಕೆ ಕೂಡ ನೀವು ಇದನ್ನು ಹಾಕ್ಕೊಂಡು ತಿನ್ಬೋದು. ತುಂಬ ಚೆನ್ನಾಗಿದೆ. ನಾನು ಒಂದು ಹೊಸ ಪ್ರಯೋಗ ಮಾಡಿದ್ದು, ಬಟ್ ತುಂಬ ಚೆನ್ನಾಗಾಗಿದೆ. ಹುರುಳಿಕಾಳು ಹಾಕೋದ್ರಿಂದ ಟೇಸ್ಟ್ ಅದ್ಭುತವಾದ ಟೇಸ್ಟ್ ಕೊಡ್ತಾ ಇದೆ. ಸ್ನೇಹಿತರೆ, ನೀವು ಮಾಡಿ ಮತ್ತು ಕಮೆಂಟ್ ಮಾಡಿ ಇದು ಹೇಗಾಗಿದೆ ಅಂತ ದಯವಿಟ್ಟು ಒಂದು ಕಮೆಂಟ್ ಮಾಡಿ. ನಾವು ಇಷ್ಟು ಮಾಡಿದ್ದು ನೀವು ನಮ್ಮ ಒಂದು ಕಮೆಂಟ್ ಅಥವಾ ಒಂದು ಲೈಕ್ ಮಾಡೋದು ನಮಗೆ ಈ ಒಂದು 8 ನಿಮಿಷದ ವಿಡಿಯೋ ಮಾಡಲಿಕ್ಕೆ ಒಂದು 2-3 ತಾಸು ಬೇಕು ಸ್ನೇಹಿತರೆ. ಇದನ್ನೆಲ್ಲ ಎಡಿಟಿಂಗ್ ಎಲ್ಲ ಮಾಡಲಿಕ್ಕೆ, ಅಥವಾ ಇನ್ನೂ ಜಾಸ್ತಿ ಬೇಕು. ನಿಮ್ಮ ಲೈಕ್ ಅಥವಾ ಕಮೆಂಟ್ ಇದೆಯಲ್ಲ, ಅದು ನಮಗೆ ಎಲ್ಲ ಶ್ರಮವೂ ಸಾರ್ಥಕ ಅನಿಸ್ಬಿಡುತ್ತೆ. ಓಕೆನಾ? ದಯವಿಟ್ಟು ಮಾಡ್ತೀರಲ್ಲ. ಹಾಗೆ ಈ ಗಸಿ ಈಗ ಕಂಪ್ಲೀಟ್ ಆಗಿ ರೆಡಿ ಆಗಿದೆ. ಚಪಾತಿ ಕೂಡ ಮಾಡಿದ್ದೆ. ಕಾಂಬಿನೇಷನ್ ನೋಡಿ. ಅದ್ರ ಜೊತೆಗೆ ಒಂದು ಬಿಸಿ ಬಿಸಿ ಕಪ್ ಟೀ ಇದ್ರೆ, ಚಪಾತಿಗೆ ಒಂದು ತುಪ್ಪ ಹಾಕೊಂಡು ತಿಂದ್ರೆ ಉಂಟಲ್ಲ, ಅದೊಂದು ಬೆಳಗಿನ ರಾಜರ ತಿಂಡಿ. ಹಾಗಾದ್ರೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅನ್ಕೊಂಡಿದ್ದೇನೆ. ಮತ್ತೆ ಯಾಕೆ ತಡ, ನಿಮ್ಗೆ ಯಾರಿಗೆ ಬೇಕು ಅವರಿಗೆ ಒಂದು ಶೇರ್ ಮಾಡಿ, ಅವರು ಕೂಡ ಕಲ್ತುಕೊಳ್ಳಿ. ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮುಂದಿನ ಒಂದು ಹೊಸ ವಿಡಿಯೋದಲ್ಲಿ ಮತ್ತೊಂದು ವಿಶೇಷವಾದ ವಿಭಿನ್ನವಾದ ವಿಷಯದೊಂದಿಗೆ ಮತ್ತೆ ಬರ್ತೇನೆ. ನನ್ನ ಪ್ಲಾಂಟಿನ ಬಗ್ಗೆ ಒಂದು ವಿಷಯ ಹೇಳಲಿಕ್ಕೆ ಇದೆ ನಿಮಗೆ. ಯಾಕಂದ್ರೆ ಕೆಲವು ಜನ ಕೇಳಿದ್ರು, ಗಿಡದ ಎಲೆಗಳು ಯಾಕೆ ಹಳದಿಯಾಗಿ ಉದುರಿ ಬೀಳುತ್ತವೆ, ಅದರ ಬಗ್ಗೆ ಕಂಪ್ಲೀಟ್ ಆಗಿ ಹೇಳ್ತಾ ಇದ್ದೇನೆ. ಬನ್ನಿ ಫ್ರೆಂಡ್ಸ್, ಹಾಗಾದ್ರೆ ಈ ವಿಡಿಯೋನ ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾ ಇದ್ದೇನೆ. ಅದ್ಭುತವಾದ ತಿಂಡಿಯ ಒಂದು ತಿಂದುಕೊಂಡು ಬರ್ತೇನೆ. ಹಾಗಾದ್ರೆ ಇವತ್ತಿನ ಕೊನೆಯಲ್ಲಿ ಹೇಳುವ ದಿಕ್ಸೂಚಿ ಅಥವಾ ಒಂದೊಳ್ಳೆಯ ಮಾತು ಏನು ಸ್ನೇಹಿತರೆ? ಖುಷಿ ಆಗ್ಲಿ, ಸಂತೋಷ ಆಗ್ಲಿ, ಅದನ್ನ ನಮ್ಮಲ್ಲಿ ನಾವೇ ಹುಡ್ಕೋಬೇಕು. ಬೇರೆಯವರಿಂದ ಸಿಗುವಂತ ಖುಷಿ ಕೇವಲ ತಾತ್ಕಾಲಿಕ ಅಲ್ವಾ? ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್ ಬಾಯ್.